ನಿರ್ದೇಶನ ಪ್ರಕಾರವೋ ಅಥವಾ ನಾಟ್ಯ ಸಂಪ್ರದಾಯ ಪ್ರಕಾರವಾಗಿಯೋ ಇರುವಂಥ ಬಿಂಬಗಳ ಶ್ರೀ ಮೂಕಾಂಬಿಕಾ ದೇವಸ್ಥಾನ ಬೇಕೂರು. ಇದು ಒಂದು ಹೆಣ್ಣು ಸಂಸಾರದಿಂದ ಸೃಷ್ಟಿಯಾದಂಥ ಕ್ಷೇತ್ರ. ಇದು ಕಳೆದ 40-50 ವರ್ಷಗಳ ಹಿಂದಿನ ಇತಿಹಾಸದಲ್ಲಿ ಒಬ್ಬ ತಾಯಿ ಶ್ರೀ ಮೂಕಾಂಬಿಕೆಯನ್ನು ಆರಾಧನೆ ಮಾಡಿಕೊಂಡು, ಕೊಲ್ಲೂರಿನ ಮೂಕಾಂಬಿಕೆಯನ್ನು ಆರಾಧಿಸಿಕೊಂಡು ಜನಸಾಮಾನ್ಯರ ಒಂದು ಹಿಂದುಳಿದ ವರ್ಗದಿಂದ ಬಂದಂಥ ತಾಯಿ ಈ ಪರಿಸರದಲ್ಲಿ ಭಾಳಷ್ಟು ಸಾಧನೆಯನ್ನು ಮಾಡಿ ಆ ಮುಗ್ಧ ಭಕ್ತಿಗೆ ಒಲಿದಂಥ ತಾಯಿ, ದೊಡ್ಡ ಪಾಂಡಿತ್ಯವನ್ನು ಪಡೆದಂಥ ತಾಯಿಯಲ್ಲದಿದ್ದರೂ ಸಂಸ್ಕಾರಯುತವಾದಂಥ ಬದುಕಿನಲ್ಲಿ ಒಂದು ಸಾಮಾನ್ಯ ಭಕ್ತಿಗೆ ಹೇಗೆ ತಾಯಿ ಒಲಿತಾಳೆ ಅನ್ನೋದಕ್ಕೆ ಒಂದು ಆದರ್ಶವಾದಂಥ ಕ್ಷೇತ್ರ. ಇದನ್ನು ಭಾಳಷ್ಟು ಹಿಂದಿನಿಂದ ನಾನು ಕಂಡುಕೊಂಡಂಥ ಸತ್ಯ ಇದು. ಅವರು ಕಮಲಮ್ಮನವರು ಭಾಳಷ್ಟು ದೊಡ್ಡ ಸಾಧನೆಯನ್ನು ಈ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಇಲ್ಲಿ ತಾಯಿಯ ಸಾನ್ನಿಧ್ಯ ಮಾತ್ರ ಅಲ್ಲ, ಉಪ ಸಾನ್ನಿಧ್ಯಗಳು ಕೂಡ ತುಂಬ ಇದೆ. ಆ ಕಾಲದಲ್ಲಿ ಈ ಪ್ರದೇಶದಲ್ಲಿ ಇದು ಕೇರಳದ ಭಾಗ, ಎಲ್ಲ ಇಸ್ಲಾಂ ಮತೀಯರು ಜಾಸ್ತಿ ಇರುವಂಥ ಈ ಪರಿಸರ. ಇಂಥ ಪರಿಸರದಲ್ಲಿ ಒಂದು ತಾಯಿಯಾಗಿ ಈ ಕ್ಷೇತ್ರವನ್ನು ಆ ಕಾಲದಲ್ಲಿ ಏನೂ ಎಲ್ಲ ಅವಕಾಶ ವಂಚಿತವಾದಂಥ ಪರಿಸ್ಥಿತಿಯಲ್ಲಿ ಆ ತಾಯಿ ಕ್ಷೇತ್ರವನ್ನು ನಿರ್ಮಿಸಿದ್ದಾರೆ ಅನ್ನೋದು ಇದ್ದರೆ ಅದು ಭಗವಂತನ ಅನುಗ್ರಹದಲ್ಲಿ. ಭಾಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾಯಿದ್ರು. ನಾನು ಆ ಸಂದರ್ಭದಲ್ಲಿ ಬರ್ತಾ ಹೋಗ್ತಾ ಇದ್ದೆ. ಅವರಿಗೆ ಕೊನೆ ತನಕ ಅವರ ಜೀವನದ ಒಂದೇ ಗುರಿ, ಬಂದ ಭಕ್ತರು ಒಳ್ಳೆಯದಾಗಬೇಕು, ಕ್ಷೇತ್ರಕ್ಕೆ ಬಂದ ಕಷ್ಟ ದುಃಖ ನಷ್ಟದಲ್ಲಿ ಬಂದಿದ್ದವರು ಎಲ್ಲ ಭಕ್ತರು ಅವರ ಕಷ್ಟ ಕಾರ್ಪಣ್ಯ ಪರಿಹಾರ ಆಗಬೇಕು, ಎಲ್ಲರೂ ಒಳ್ಳೆಯದಾಗಬೇಕು ಅನ್ನೋದೇ ಅವರ ಒಂದು ಹಂಬಲ ಆಗಿತ್ತು. ಮತ್ತು ಯಾವುದೇ ಒಂದು ಅಪೇಕ್ಷೆ ಅವರ ಹತ್ರ ಇರಲಿಲ್ಲ. ಒಂದು ತಾಯಿ ಮತ್ತು ಭಕ್ತರ ಸೇವೆ ಎರಡೇ ಅವರ ಉಸಿರಾಗಿತ್ತು. ಅಂಥ ಸನ್ನಿವೇಶದಲ್ಲಿ ಅವರ ಕೊನೆಯ ಕಾಲ ಇಲ್ಲಿ ಕಳೆದಂಥ ಸಂದರ್ಭದಲ್ಲಿ ಅವರಿಗೆ ಅಸೌಖ್ಯ ಆಯಿತು, ವಯಸ್ಸು ಆಗಿತ್ತು. ಆ ಸಮಯದಲ್ಲಿ ನನಗೆ ಯಾವ ಸಂಪರ್ಕವರು ಯಾರೂ ಇಲ್ಲಿ ಆ ಪರಿಸರದಲ್ಲಿ ಆ ಮಾಹಿತಿ ನನಗೆ ಸಿಗಲಿಲ್ಲ. ಅವರ ದೇಹ ಭಗವಂತನಲ್ಲಿ ಐಕ್ಯ ಆಯಿತು. ಆಮೇಲೆ ಈ ಕ್ಷೇತ್ರ ಅವರ ಪರಿವಾರದವರು ಎಲ್ಲ ನಡೆಸಲಿಕ್ಕೆ ಅಷ್ಟು ಶಕ್ತರಾಗಿರಲಿಲ್ಲ. ಮತ್ತು ಈ ಪರಿಸರದ ಭಕ್ತರೆಲ್ಲ ಒಂದು ಹಿಂದೆ ಯಾರೆಲ್ಲ ಈ ಕ್ಷೇತ್ರದಿಂದ ಪ್ರಭಾವಿತರಾಗಿ ತಮ್ಮ ಕಷ್ಟ ದುಃಖ ನಷ್ಟಕ್ಕೆ ತಾಯಿ ಕಾಪಾಡಿಕೊಂಡು ಬಂದಿದ್ದಾಳೆ, ಅದನ್ನೆಲ್ಲ ಮನವರಿಕೆ ಇದ್ದಂಥ ಭಕ್ತರೆಲ್ಲ ಸೇರಿ ನಮ್ಮ ತಂತ್ರಿಗಳ ಮುಖೇನ, ಶಂಕರನಾರಾಯಣ ತಂತ್ರಿಗಳು ಮಾಡಿರ್ಬೋದು, ಅವರ ಮಾರ್ಗದರ್ಶನ ಮತ್ತು ಕರ್ಮಾರು ಜೋಯಿಸ್ರ ಒಂದು ಪ್ರಶ್ನಾಧಾರಿತವಾದಂಥ ವ್ಯವಸ್ಥೆಯಲ್ಲಿ ಭಾಳ ಚೆನ್ನಾಗಿ ನಡೀತಾ ಇತ್ತು. ಆರ್ಥಿಕ ಸಂಕಷ್ಟ ಇದ್ದಂಥ ಕ್ಷೇತ್ರ ಇದು. ಆದರೂ ಇವತ್ತು ಎಲ್ಲ ಸವಾಲುಗಳನ್ನು ಮೀರಿ ಯಾವತ್ತಿಗೆ ಶನಿವಾರಕ್ಕಾಗುವಾಗ ಒಂದಷ್ಟು ದುಡ್ಡು ಬೇಕಿದ್ದ ಅಂತ ಹೇಳುವಂಥ ಸನ್ನಿವೇಶ ಬಂದಾಗಲೂ ಕೂಡ ಎಲ್ಲೆಲ್ಲೆಂದು ದುಡ್ಡು ಬಂದು ಏನೋ ಈ ಕ್ಷೇತ್ರದ ಕಾರ್ಯಗಳು ಮುಂದುವರಿತಾ ಇದೆ. ಇದರ ಜೀರ್ಣೋದ್ಧಾರ ಬ್ರಹ್ಮಕಲಶ ಇನ್ನು ಭೂತಪೂರ್ವವಾಗಿ ನಡೆಯತಕ್ಕಂಥ ಕಾರ್ಯಕ್ರಮ ಇದೆ.
ಈ ಪರಿಸರದಲ್ಲಿ ಒಂದು ಇಲ್ಲಿಯ ಭಕ್ತಾದಿಗಳು ಮುಖ್ಯ ಪ್ರೇಕ್ಷರಾಗಿ ನೋಡಿದಂಥದ್ದು ಕ್ಷೇತ್ರ ಇದು ಭಾಳ ಹಿಂದಿನ. ಆ ತಾಯಿ ಜನರು ಭಕ್ತರು ಪರಿಸರದವರು ಮುಖ ಪ್ರೇಕ್ಷರಾದರು. ತಾಯಿ ಕಮಲಮ್ಮನವರು ತಾಯಿಯನ್ನು ಮಾತಾಡಿಸ್ತಾಯಿದ್ರು. ಬಂದಂಥ ಭಕ್ತರಿಗೆ ಅವರು ಕೈ ಎತ್ತಿ ಕೊಟ್ಟ ಪ್ರಸಾದಗಳು ಎಂತೆಂಥ ಸಂಕಷ್ಟವನ್ನು, ಎಂತೆಂಥ ಸನ್ನಿವೇಶಗಳನ್ನು ಅವರು ಪರಿಹಾರ ಮಾಡತಕ್ಕಂಥ ಸತ್ಯಾಸತ್ಯತೆಯನ್ನು ಎಷ್ಟೋ ಭಕ್ತಾದಿಗಳು ಇವತ್ತಿಗೂ ಇಲ್ಲಿ ಅನುಭವಿಸಿದವರಿದ್ದಾರೆ. ಒಟ್ಟಿನಲ್ಲಿ ಯದ್ಭಾವಂತದ್ಭವತಿ, ಅವರ ಭಾವಕ್ಕೆ ಅವರವರ ಭಕ್ತಿಗೆ ಆ ತಾಯಿ ಅನುಗ್ರಹಿಸ್ತಾ ಇದ್ದಾಳೆ ಅನ್ನೋದು ಅಂತ ಕಾಣುವಂಥ ಸತ್ಯ. ಅಂಥ ಒಂದು ವಿಶಿಷ್ಟ ಕ್ಷೇತ್ರವಾಗಿ ಇವತ್ತು ಬೆಳೀತಾ ಇದೆ. ನಾಳೆ ಬ್ರಹ್ಮಕಲಶದ ಕಾರ್ಯಕ್ರಮವನ್ನು ನಡೆಯಲಿಕ್ಕಿದೆ. ಇದೆಲ್ಲ ಔಚಿತ್ಯಪೂರ್ಣವಾಗಿ ನೆರವೇರಬೇಕು. ಅದಕ್ಕೆಲ್ಲ ಭಕ್ತಾದಿಗಳು ಇದು ಹಿಂದೂ ಸಮಾಜದ ಭಕ್ತಾದಿಗಳ ಸಹಕಾರ ಬೇಕು. ಇದು ಒಂದು ಜಾತಿ ಸಮುದಾಯಕ್ಕೆ ಸಂಬಂಧಪಟ್ಟ ಕ್ಷೇತ್ರ ಅಲ್ಲ. ಇದು ಇಡೀ ಹಿಂದೂ ಸಮುದಾಯಕ್ಕೆ. ಹಿಂದೆ ಬೇರೆ ಬೇರೆ ಮತೀಯರು ಕೂಡ ಈ ಕ್ಷೇತ್ರಕ್ಕೆ ಬಂದು ಅವರ ಕಷ್ಟವನ್ನು ದುಃಖವನ್ನು ತೊಳಲ್ತಾ ಇದ್ದರು ತಾಯಿಯವರ ಹತ್ರ, ಕಮಲಮ್ಮನವರ ಹತ್ರ. ಅದರಿಂದ ಎಲ್ಲರೂ ಉದ್ಧಾರ ಕೇಳಿ ಬಂದಂಥ ಈ ಕ್ಷೇತ್ರ, ಉದ್ಧಾರ ಆಗಿ ಹೋದಂಥ ಕ್ಷೇತ್ರ ಎಲ್ಲವೂ ಆಗಿ ಬೆಳೀತಾ ಇದೆ. ಇದು ಹಿಂದೂ ಸಮಾಜದಲ್ಲಿ ನಷ್ಟ ಆಗಬಾರ್ದು. ಈ ಕ್ಷೇತ್ರ ಮುಂದೆ ಕಮಲಮ್ಮನವರ ಹೆಸರು ಮತ್ತು ಅವರ ಆ ತಪಶಕ್ತಿಯಲ್ಲಿ ಇನ್ನೂ ಉಳಿಬೇಕು ಅನ್ನುವಂಥ ಸದುದ್ದೇಶದಿಂದ ಭಕ್ತಾದಿಗಳೆಲ್ಲ ಸೇರಿ ಕೊಂಡೇವರು ಶ್ರೀಗಳು, ಒಡೆಯೂರು ಶ್ರೀಗಳು, ಬೇರೆ ಬೇರೆ ಶ್ರೀಗಳ ಮಾರ್ಗದರ್ಶನ ಕೂಡ ಈ ಕ್ಷೇತ್ರಕ್ಕೆ ಇದ್ದು ಇದು ಜೀರ್ಣ ಆಗ್ತಾಯಿದೆ. ಬ್ರಹ್ಮಕಲಶ ಆಗ್ತಾಯಿದೆ. ಈ ಬ್ರಹ್ಮಕಲಶ ಔಚಿತ್ಯಪೂರ್ಣವಾಗಿ ನೆರವೇರಬೇಕು. ಎಲ್ಲೆಲ್ಲಿ ಭಕ್ತಾದಿಗಳು ಇದ್ದೀರೋ, ಈ ಕ್ಷೇತ್ರವನ್ನು ಅವಲಂಬಿಸಿಕೊಂಡು ಎಷ್ಟೋ ಭಕ್ತಾದಿಗಳು ಉದ್ಧಾರ ಆಗಿದ್ದಾರೋ ಅವರೆಲ್ಲರೂ ನಾಳೆ ಈ ಕಾರ್ಯಕ್ರಮಕ್ಕೆ ಮತ್ತು ಈ ಪರಿಸರದ ಎಲ್ಲರೂ ಹಿಂದೂಗಳಾದವರು, ಇದು ನಮ್ಮ ಕ್ಷೇತ್ರ, ನಮ್ಮ ಕಾರ್ಯಕ್ರಮ, ನಮ್ಮ ತಾಯಿ ಅನ್ನುವಂಥ ಭಾವನೆಯಲ್ಲಿ ಈ ಕ್ಷೇತ್ರಕ್ಕೆ ಬಂದು ಸೇವೆಯನ್ನು ಮಾಡಬೇಕು. ಆ ಮೂಲಕ ಒಂದು ಸಚ್ಚರಿತ್ರೆಯನ್ನು ನಿರ್ಮಾಣ ಮಾಡಬೇಕು. ಆ ಮಾನವೀಯ ಮೌಲ್ಯದ ಜೊತೆಗೆ ಬದುಕನ್ನು ನಿರ್ವಹಿಸಿಕೊಂಡು ಈ ಒಂದು ಕ್ಷೇತ್ರವನ್ನು ನಾವೆಲ್ಲರೂ ಬೆಳೆಸಬೇಕಾದ್ದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ. ವ್ಯಕ್ತಿ ನಶಿಸಿ ಹೋಗ್ಬೋದು, ನಾಶ ಆಗ್ಬೋದು, ಆದರೆ ಕ್ಷೇತ್ರದ ಸಾನ್ನಿಧ್ಯ ಮತ್ತು ಶಕ್ತಿ ಅದು ಯಾವತ್ತೂ ನಾಶ ಆಗುವಂಥದ್ದಲ್ಲ. ಅದಕ್ಕೆಲ್ಲ ಅನುಭೂತಿಯಾಗಿ ನಮ್ಮ ಭಾವನೆಗಳು, ಭಕ್ತಿಗಳು ಮತ್ತು ಸೇವೆಯ ಸಿದ್ಧಾಂತಗಳು ಅದು ಭಾಳ ಮುಖ್ಯವಾದ್ದು. ಬಹುಶಃ ಆ ಪ್ರಯತ್ನ ಇಲ್ಲಿ ನಡೀತಾ ಇದೆ. ಅದು ಮುಂದಿನ ಭವಿಷ್ಯತ್ತಿನಲ್ಲಿ ಈ ಕ್ಷೇತ್ರ ಇನ್ನಷ್ಟು ಬೆಳಗಲಿ. ನಾಳೆ ದಿನ ಕಾರ್ಯಕ್ರಮಗಳು ಅಭೂತಪೂರ್ವವಾಗಿ ನೆರವೇರಿ ಬರಲಿ. ಈ ಸಮಿತಿಯವರಿಗೂ ಮತ್ತು ಈ ಭಕ್ತವೃಂದದವರಿಗೂ ಆ ಸೇವೆ ಮಾಡುವಂಥ ಶಕ್ತಿ ಸ್ವಾಮಿ ಸದಾ ಅನುಗ್ರಹಿಸಲಿ. ತಂತ್ರಿಗಳ ಮತ್ತು ಜ್ಯೋತಿಷ್ಯರ ಮಾರ್ಗದರ್ಶನದಿಂದ ಕೊಂಡೇವರು ಶ್ರೀಗಳು ಮತ್ತು ಒಡೆಯೂರು ಶ್ರೀಗಳ ಎಲ್ಲ ಮಾರ್ಗದರ್ಶಕರಿಂದ ಇನ್ನಷ್ಟು ಸಂತರ ಪಾದಸ್ಪರ್ಶ ಈ ಭೂಮಿಗೆ ಆಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಲೋಕ ಕಲ್ಯಾಣ ಆಗಲಿ, ವಿಶ್ವಶಾಂತಿ ಆಗಲಿ ಅಂತ ಪ್ರಾರ್ಥನೆ. ಶ್ರೀ ಗುರುಭ್ಯೋ ನಮಃ. ಪೂಜನೀಯ ಮಾಣಿಲ ಶ್ರೀ ಮೋಹನ್ದಾಸ ಸ್ವಾಮೀಜಿಗಳಿಗೆ ವಂದನಾದಿಗಳು ಮಾಡ್ತಂದು ಎಂಗಳಿಗೆ ಮಾಂತರೀತಿದ ಜ್ಯೋತಿಷ್ಯ ಶಾಸ್ತ್ರ ಮುಖೇನ ಮಾತು ಚಿಂತನೆ ಮಾಡ್ತಿದ್ದ ನಿರ್ದೇಶನ ಮಾಡ್ತಾನೆ ಚಿಂತನ ದೈವಜ್ಞರೆಲ್ಲ ಇರ್ತದೆ. ಉರ್ದ ಮಾಂತ ಮಹನೀಯರಿನ ಒಂಜಿ ಸಮ್ಮಕೊಟ್ಟು ದೊಡ್ಡ ಭಾತಿರ ಎಂಕ್ಲೆ ಈ ಪರಿಸರಗೂ ದುಂಜ ದೂರ ಇಪ್ಪನಾಕ್ಲು ಅಂಡಲ ಕೂಡ ಕಮಲಮ್ಮಗನ ಒಂಜಿ ಅಪೇಕ್ಷದ ಮಿತ್ತು ಎಂಕ್ಲು ಇಡಿಗೆ ಬರ್ಪುನಾಂಡು ಐದು ಬೊಕ್ಕ ದಿಂಜ ಕೆಲಸ ಎಂಕ್ಲು ದಾರು ಮಲ್ಪಾದೇರಿ ಕ್ಷೇತ್ರೋಡು ಬಹಳ ಒಂಜಿ ಭಾವುಕತೆ ಇತ್ತು ನಂಚಿತ್ತನ ವ್ಯಕ್ತಿ ಕಮಲಮ್ಮ ಪಂಡ ಮುಗ್ಧೆರು ಸಾಮಾನ್ಯವಾದ
ಎತ್ತೋ ಸಂದರ್ಭಡು ಪುರಾಣೋಡ್ಲ ಕೂಡ ಕೇಳ್ಬೇಡಿ ಮಾತ ತೋಜುನೆಂಚ ಬಣ್ಣಗ ದೇವಿರನ್ನ ಹೆಚ್ಚು ಸಾಮೀಪ್ಯ ಆಯ್ನೆ ಪ್ರತ್ಯಕ್ಷ ಆಯ್ನೆ ಒಂಜಿ ಪವಾಡ ಆಯ್ನೆ ಮಾತ ಮುಗ್ಧರಿಗೆ ಜಾಸ್ತಿ ಪಂಡಿತರು ಮಾತ ಜ್ಞಾನದ ದೃಷ್ಟಿಡ್ ದೇವರನ್ನ ತೂಂದು ಪೇರು ಆಂಡ ಮುಗ್ಧರಿಗೆ ದೇವರೇ ಬೇತೆ ಬೇತೆ ರೂಪಡು ಪ್ರತ್ಯಕ್ಷ ಆಯ್ನಂಚಿತ್ತನವು ಸಿದ್ಧಿ ಆಯ್ನಂಚಿತ್ತನವು ಮಾತ ನಂಗೆ ತೋಜುಂಡು ಅವೇ ಪ್ರಕಾರ ಕಮಲಮ್ಮಲ ಕೂಡ ಎಂಕ ತೋಜನವು ಯಾನಾರೇನು ಬಹಳ ಮುಟ್ಟೊಡ್ದು ತೂಯಿನ ಅಪಗ ಆರೇನ ಒಂಜಿ ಭಾವುಕತನ ಭಕ್ತಿದ ಒಂಜಿ ಪರಾಕಾಷ್ಠೆ ಮಾತ ಬಹಳ ಎಡ್ಡೆ ರೀತಿಯಲ್ಲಿ ಆರೆ ಮಲ್ತೊಂದು ಬತ್ತದು ಯಾನು ಪಣಪುನ ಕೇಳಿನ ಮಟ್ಟಿಗೆ ಏತೋ ಜನ ಅಸಹಾಯಕರು ಜೀವನಡು ಸೋತದು ಪೋಯಿನ ಆಕಳಿನ ಮಾತ ಕೈ ಪತ್ತದು ದೇರ್ತದು ಆಕಳಿನ ಉದ್ಧಾರ ಮಾಡ್ತಿದ್ದಾರೆ ಆ ಮುಖಾಂಬಿಕೆನ ಒಂಜಿ ಪ್ರಸಾದದ ಅಂಚಿತನ ಒಂಜಿ ವ್ಯಕ್ತಿಗೆ ಜೀವನಡೆ ಒಂಜಿ ಅಪೇಕ್ಷೆ ಇತ್ತಂಡು ಮುಳುಪ ಒಂಜಿ ಪುನಃ ಪ್ರತಿಷ್ಠೆ ಎಡ್ಡ ರೀತಿಯಲ್ಲಿ ಆವಡು ದೇವರನ್ನ ಪಂಡದು ಅನುಜ್ಞಾ ಕಲಶ ಆರು ಉಪ್ಪನಾಗ ಆತಂಡು ಬಕ್ಕ ಒಂಜಿ ವಿಧಿ ನಿಯಮ ಅಂದು ಪಣಪುನವು ಮಾತ್ರೆಗಳ ಕೂಡ ಅನ್ವಯ ಆಪುಂಡು ಅರ್ನ ದೇಹಾಂತ್ಯ ಆದು ಪೊಂಡಲ ಕೂಡ ನಂಕಳಿಗೆ ಮಾತೈತೆ ಮುಳುಪ ಆರು ಉಳ್ಳೇರಿಂದ ಪಂಡದು ಒಂಜಿ ಭಾವನೆ ಒಂದು ಪುಂಡು ಅವಾಗ ಆರ್ನ ಪ್ರತಿನಿಧಿ ಆದ ವ್ಯವಸ್ಥಾಪಕರು ಸಮಿತಿದಾಗಲು ಆಗಲನ್ನ ಅನುಯಾಯಿಗಳು ಮಾಂತ ಸೇರಿದು ಎಂಚಾಂಡಲ ಮಾಡ್ತದ್ದು ದೇವರನ್ನ ಒಂಜಿ ಪುನಃ ಪ್ರತಿಷ್ಠೆ ಬಾಲಾಲಿಡ್ದು ಇಡ್ನೇನು ಉಳ ಐದಿ ಉಡು ಪಂಡದು ಅವಿರತ ಪರಿಶ್ರಮ ಮಾಡ್ತಂದು ಭಾಳ ಸಂತೋಷ ಬಂದುಂಡು ಅವಧಿ ಮಾತ ಜಿಂಜ ಕರಿದು ಪೋತುಂಡು ಇಂದೇನು ಉಳ ಐದೀಪೆಂದು ಪಂಡಂಚಿತನ ಪಾತೆರ ಪಂಡದು ಜಿಂಜ ಸಮಯ ಕರಿಂಡು ಬಕ್ಕ ಆಕೆಯರಿಗೆ ಎರಡೆಲ್ಲ ಕೂಡ ಆಕಳು ವಿಮರ್ಶೆ ಮಾಡ್ತೇವೆ ಎಂಗಳಿಗೆ ಕರ್ಮಾರು ಜೋಯಿಷರು ಎಂಗಳಿಗೆ ಮಾಂತ ರೀತಿಯಲ್ಲ ಸರಳವಾದ ದಾಲ ಒಂಜಿ ಭಕ್ತರಿಗೆ ಹೊರೆ ಆವಂದು ಲೆಕ್ಕ ದೇವರನ್ನ ಪುನಃ ಪ್ರತಿಷ್ಠೆಗೆ ದಿಂಜ ಸಾಧನೆ ಆರು ತೋಜಿಪಾದ ಕೊಡ್ತೇವೆ ಇದರಿಂದ ಇಂದು ಕಷ್ಟ ಸಾಧ್ಯ ಐತಂಡೆ ಎಡ್ಡ ರೀತಿಯಲ್ಲಿ ಎಂಗಳಿಗೆ ಆ ಪ್ರಶ್ನೆ ಚಿಂತನೆ ಮಾಡ್ತದೆ ಆರ್ನ ಸಮಯ ಇದ್ಯಾಂದ ಇತ್ತನೆಲ್ಲ ಕೂಡ ಮುಲ್ಪನೇ ಬತ್ತದು ಕೊಳ್ಳುದು ಆ ಪ್ರಶ್ನೆನ ಮಾತ ಪಂಡದು ಎಂಗಳಿಗೆ ಎಡ್ಡೆ ಮಾರ್ಗದರ್ಶನ ಮಾಡ್ತೇವೆ ದೇವರೆತ್ತಾದ ಈತ ಫಲಿತ ಈತ ಅಕೇರಿದ ಒಂಜಿ ಕಾಮಗಾರಿಗಳು ಮುಕ್ತಾಯ ಹಂತಡು ಪುನಃ ಗೈನೈತೆ ಕೆಲವು ಜಿಜ್ಞಾಸೆಗಳಿಗೆ ಒಂಜಿ ಪ್ರಶ್ನೆ ತೂಪನ ಸನ್ನಿವೇಶ ಆಂಡೆ ಇನ್ನೇ ಮಾತ್ರೆಗಳ ಅಪೇಕ್ಷೆ ಇತ್ತಿನ ಜಿಜ್ಞಾಸೆಯನ್ನು ಕೇಳನೆಕ್ಕು ದುಂಬು ದೇವ್ರ ಎಂಚ ಉಳ್ಳೇರ ಪಂಡದು ಒಂಜಿ ಅಪೇಕ್ಷೆ ಇತ್ತಂಡೆ ಅಂಚ ಕೇಂಡೇರಿ ಅವೇ ಪ್ರಶ್ನೆಯನ್ನು ಜೋಯಿಸರು ದುಂಬು ತೂಯರಿ ಈತನೇಟ ಮಲ್ತೊಂದು ಬತ್ತನ ಕಾರ್ಯಕ್ರಮ ಎಂಚ ಪಂಡದು ಅಪಗ ಎಡ್ಡೆ ಒಂಜಿ ಗುರುಬಲ ಇತ್ತನಂಚಿತ್ತನ ಆ ದೇವಿನ ಉದ್ದೇಶ ಮಲ್ಪನಂಚಿತ್ತನ ಗ್ರಹತ ಪೂರ್ಣ ಒಂಜಿ ಅನುಗ್ರಹ ಸ್ಥಿತಿ ತೋಜುಂಡು ಅಪಗನೇ ಒಂಜಿ ಬಂಜಿ ಜಿಂಜುಂಡು ಸಾನ್ನಿಧ್ಯ ಇನ್ನೆಲ್ಲ ಕೂಡ ನಂಗೆ ಎಡ್ಡೆ ಪ್ರಕಾಶಡೆ ಉಂಡು ಮುಲ್ಪ ಒಂಜಿ ಭಕ್ತರನ್ನ ಪ್ರಾಮಾಣಿಕ ವಾಂಚಿತನ ಪರಿಶ್ರಮಗೂ ಎಡ್ಡೆ ಫಲ ಮುಲ್ಪ ಖಂಡಿತವಾದ ತಿಕ್ಕೊಂಡು ಪಣಪನಂಚಿತನ ಎಡ್ಡೆ ಒಂಜಿ ವಿಷಯ ಆಪುಂಡು ಇನಿ ಮಲ್ಪ ಪ್ರಶ್ನೆ ತೋಜನವು ಆರಂಭಡು ಬಕ್ಕ ಐಕ ಸರಿಯಾದ ಮಾಳಿಲದ ಸ್ವಾಮಿಲ್ಲ ಕೂಡ ಅಂಚನೆ ಒಂಜಿ ನಿಸ್ವಾರ್ಥಪರವಾದ ದಾಲಾ ಒಂಜಿ ಪುದಾರಗಾವಡು ಕೊಂಜಿ ಒಯ್ಕಲ ಅಪೇಕ್ಷೆ ಇದ್ದ ಅಂದೆ ಓಳೋಳು ಮಾತ ಸತ್ಕರ್ಮಗಳು ಸತ್ಕಾರ್ಯಗಳು ಆ ಒಂದು ಪುಂಡು ಅಲ್ಪ ಮಾತ ಪ್ರತ್ಯಕ್ಷ ಆಪನಂಚಿತನ ಒಂಜಿ ಪರಮ ಪೂಜನೀಯ ಸ್ವಾಮೀಜಿಲ್ಲ ಕೂಡ ಈ ಒಂಜಿ ವ್ಯವಸ್ಥೆಗೆ ಕೋಡೆ ಎಂಕ ಪಣ್ತೇರು ಮುರಾಣಿ ಎಡ್ಡೆ ಒಂಜಿ ಮಾರ್ಗದರ್ಶನ ಎಂಕ್ಲೆನ ಆಲೋಚನೆಗೆ ನಿಲುಕಾಂದನ ಏನು ಆರು ಪಂಡದು ಕೊಡ್ತೇರಿ ಅವಲ ಒಂಜಿ ಎಡ್ಡೆ ಸುಕೃತ ಅಂಡಿ ಇಡೆಗೆ ಕೊಲ್ಲೂರು ಮುಖಾಂಬಿಕೆನ ಆರು ಅನುಷ್ಠಾನ ಮಾಡ್ತನಾರು ಅಂಚಾದ ಈ ಪುನಃ ಪ್ರತಿಷ್ಠೆಗೆ ದುಂಬು ಅಲ್ಲಿಗೆ ಹೋದು ಆ ಮಹಾಪ್ರಸಾದನು ದೇವಿನ ದರ್ಶನ ಮಾಡ್ತದೆ ಕೊಂಡ್ರೋಡು ಪಂಡದು ಒಂಜಿ ಎಡ್ಡೆ ನಿರ್ದೇಶನ ಅಲ್ಪಡ್ದು ಬತ್ತಂಡೆ ಇನ್ನು ಮಾತ ಮೇಳೈಸೇನೋ ತೂನಗ ದಾನಿ ಪಣ್ಣ ಬಣ್ಣಗ ದೇವಿ ಇಂಚಿನ ಸಜ್ಜನರನ್ನು ಪುಣ್ಯಾತ್ಮರನ್ನು ಪತ್ತೊಣದು ಎಂಚ ಆರಿಗಬೋಡು ಆ ಕ್ರಮಟ್ಟು ಮಳಪ ಒಂದು ಒಳ್ಳೆರಿ ಬಹಳ ರೋಮಾಂಚನ ಪುರಂಚಿತನ ವಿಷಯ ಅವು ಮಾತ ಆ ಅಮ್ಮನ ಒಂಜಿ ಆನಿದ ದಿನತ ನಿಷ್ಠೆದ ಒಂಜಿ ಫಲ ಮುಂಚಿಗ ಇಂಚಿನ ಸ್ವಾಮಿಗಳು ಮಾತ ಒದಗದು ಬರಪುನವು ಎಡ್ಡೆ ದೈವಜ್ಞರು ತಿಕ್ಕುನವು ಎಡ್ಡೆ ಭಕ್ತರು ತಿಕ್ಕುನವು ಈತ ಇತ್ತಂಡ ಈ ಪುನಃ ಪ್ರತಿಷ್ಠೆ ಮಲ್ಲ ಕಷ್ಟ ಆವಂದು ಎಡ್ಡೆ ರೀತಿಲಿ ಐಕ ಬೋಡುತ್ತಿನ ಮಾಂತ ಸಂಪನ್ಮೂಲಗಳು ಆಕೇರಿದ ಪೊರ್ತುಡು ಇತ್ತೆ ಕಾಮಗಾರಿಗಳು ಹೆಚ್ಚು ಸಂಪತ್ತಿನ ಅಪೇಕ್ಷೆ ಮಳಪನ ಸಮಯದ ಮೌಳ್ಳ ಏತಲ ಕೊರಿಯರ ಉಂಡು ಐಕ ಮಾಂತ ಭಕ್ತರನ್ನ ಒಂಜಿ ಸಹಾಯಗಳು ಗಂಗಾ ವಾಹಿನಿ ದಲಕನೆ ಈಗಡೆಗೆ ಪರಿತದು ಬರಂದು ಪಾಡು ದೇವಿನ ಭಂಡಾರ ಕೋಶ ಅಂದ ಪಣಪುನವು ಏಪಲ ಕೂಡ ಲಕ್ಷ್ಮಿನ ಒಂಜಿ ಪ್ರತೀಕವಾದ ಸಮೃದ್ಧವಾದ ಅವು ಏಪಲ ದಿಂಜದ ಬರಡು ಅವು ಏಪಲ ಉರುಕಾರ ಒಂದು ಪಾಡು ಐತ ಮಾಂತ ಗುಣ ವಿಶೇಷಗಳು ಭಕ್ತರಿಗೂ ತಿಕ್ಕುನಲಕ ಆವಡು ಪಂಡದು ಏನು ದೇವರ ಪ್ರಾರ್ಥನೆ ಮಾಡ್ತಂದು ರೆಡ್ಡ ಪಾತ್ರ ಈ ಮುಖಾಂಬಿಕೆನ ಮನಸಾರೆ ಸ್ಮರಿತೊಂದು ಅಂಚನೆ ಮಾತಾ ಮೂಲು ನೆಲೆಯೂರಿನ ಸರ್ವಶಕ್ತಿಲ್ನ ಮನಸಾರೆ ನೆನೆತೊಂದು ಪನ್ಪನೆ ದಾನಿ ಪಂಡ ಈ ಕ್ಷೇತ್ರಗೂ
ಯಾನ್ ಸುಮಾರು ಒಂಜಿ 10 ವರ್ಷದ ಹುಡುಗಿ ಆದು ಪುನಗ ಬರುಂದುತ್ತೆ ಅಂಡ ಐಡ್ದು ಬೊಕ್ಕ ಎಂಕಲ್ನ ಉದ್ಯೋಗ ನಿಮಿತ್ತ ಒಂಜಿ 20 ವರ್ಷ ದೂರದ ಊರಿಗೆ ಪೋಯ ಆಂಡಲ ರಜೆ ಪುನಗ ಈ ಕ್ಷೇತ್ರಗೂ ಬತ್ತದು ಅಪ್ಪನ ಸೇವೆ ಮಂತದು ಎಂಕುಲು ಪೋಯಿ ನಕ್ಕಲ ಸಂಸಾರ ಅಪಗದ ಒಂಜಿ ವಿಶೇಷತೆ ಪಂಡ ಮೂಲು ಕಮಲಮ್ಮ ಅಂದ್ ಪನ್ಪನ ಅಮ್ಮ ಆರು ಬಾರಿ ಒಂಜಿ ಬಡತನೋಡು ಬಾರಿ ಒಂಜಿ ಕಷ್ಟೋಡು ಮುಲ್ಪದ ದೇವರನ್ನ ತಾಯಿ ಮುಕಾಂಬಿಕೆನ ಸೇವೆ ಮಂತೊಂದು ಬತ್ತನಂಚಿತ್ತನ ಮಾತ ಭಕ್ತರಿಗಳ ಅಕಲ್ನ ಇಂಚೆಂಚಿನ ಸಕಲ ರೀತಿದ ಕಷ್ಟ ಇತ್ತಂಡು ಐನ್ ಪೂರ ನಿವಾರಣೆ ಮಂತದ ಕೊರಿಯರು ಅಂಚನೆ ಆರು ವಾವಂಜಿ ಜಾತಿ ಧರ್ಮ ಸಮುದಾಯ ಪನ್ಪುಣ ಭೇದ ಭಾವ ಇಜ್ಜಂದೆ ಬತ್ತನಂಚಿತ್ತನ ಮಾತ ಭಕ್ತರನ್ನ ಕಷ್ಟೋಲ್ನ ಆಲಿಸೋದು ಅಕ್ಲಿಗೆ ಅರೆಡ್ದು ಸಾಧ್ಯ ಅಪ್ಪನ ಪೂರ ಪರಿಹಾರ ಮಂತೊಂದು ಬತ್ತನ ಕಮಲಮ್ಮ ಆದುತ್ತೇರು ಅಂಚನೆ ಏತೈತೆ ದೂರೊಡ್ದಲ ಇಡೆ ಭಕ್ತಿಯರು ಬರೊಂದುತ್ತೇರು ಆಂಡ ಇಡೆಟ್ಟು ಒಂಜಿ 10 ವರ್ಷದ್ದು ಬೊಕ್ಕ ಈ ದೇವಸ್ಥಾನ ಅಜೀರ್ಣಾವಸ್ಥೆಗೆ ಪೋದಿತ್ತಂಡು ದಾನೆಂಡ ಅರ್ನ ದೇಹಾಂತ್ಯ ಆಯ್ನೆಡ್ದು ಬೊಕ್ಕ ನೇನೊಂಜಿ ಸುಸಜ್ಜಿತವಾದ ನಡಪಣಂಚಿತ್ತನ ಆ ಒಂಜಿ ವ್ಯವಸ್ಥೆ ಇಜ್ಜಾಂದೆ ಪೋಂಡು ದಾನೆಂದು ಪಂಡೆಂಡ ಆಂಡಲ ಯಾನ ಎನ್ನ ಮನಸ್ಸಿಡು ಒಂಜಿ ಇತ್ತಂಡು ಏತ್ ವರ್ಷ ಆಂಡಲ ಒಂದು ನೆತ್ತ ಪುನರುಜ್ಜೀವನ ಆಪುಂಡು ಪುನಃ ಈ ಜೀರ್ಣೋದ್ಧಾರ ಈ ಕ್ಷೇತ್ರ ಆಪುಂಡು ಆ ನಿಟ್ಟಿಡೆ ಮೂಲು ಬಾರಿ ಒಂಜಿ ಸೋಕುದ ತಾಯಿ ಮುಕಾಂಬಿಕನ ಕ್ಷೇತ್ರಲ ಅಂಚನೆ ನಮ್ಮೊಂದತ್ತಿನ ಮಾತ ಪರಿವಾರ ಶಕ್ತಿನಲ ಪುನಃಸ್ಥಾಪನೆ ಆದ ಇನಿ ಒಂತೆ ದಿನೊಟ್ಟು ಒಂದು ಬ್ರಹ್ಮಕಲಶದ ಆ ಸಮಯ ಬಾರಿ ಮುಟ್ಟ ಬರೊಂದುಂಡು ಮುಲ್ಪ ದುಂಬು ತೂಪುನೆಕ್ಕಲ ಇತ್ತೆ ತೂಪುನೆಕ್ಕಲ ಏತೇ ವ್ಯತ್ಯಾಸ ಉಂಡು ಅಪಗ ಸುಮಾರು ಗುಡ್ಡೆ ಪೂರ ಎತ್ತದು ಪೂರ ಕಾಡು ಬಳತದು ಇತ್ತನಂಚಿತ್ತಿನ ಜಾಗೆ ಆಂಡ ಆನಿ ತೂಪುನೆಕ್ಕಲ ಇನಿ ತೂಪುನೆಕ್ಕಲ ಏತೇ ಒಂಜಿ ಕೆಲಸ ಮೂಲು ಆ ಒಂದುಂಡು ಆಂಡ ಇಡೆ ಬರ್ಪನಂಚಿತ್ತಿನ ಮಾತ ಭಕ್ತಿರಡ ಒಂಜಿ ವಿನಂತಿ ದಾನೆ ಪಂಡೆಂಡ ಈ ಮಾಧ್ಯಮದ ಮುಖಾಂತರ ಮಾತಿರ್ಲ ತೆರೆದು ನನ್ನಲ ಈ ಕ್ಷೇತ್ರಗೂ ಬತ್ತದು ಈ ಕ್ಷೇತ್ರವನ್ನು ಬೆಳಗಾವಡು ಅಂಚನೆ ಕ್ಷೇತ್ರದ ಸಾನ್ನಿಧ್ಯನೋ ವೃದ್ಧಿ ಮನ್ಪೊಡೊಂದು ಇಡೆ ಬರೊಂದಿತ್ತಿನ ಮಾತ ಭಕ್ತಾಶಯರಡ್ಲ ಒಂಜಿ ವಿನಂತಿ ಅಂಚನೆ ಮೂಲು ನನ್ನ ದುಂಬುಗ ನಡಪುನಂಚಿತ್ತಿನ ಮಾತ ಕೆಲಸೋಡು ನಿಗಲು ಮಾತಿರ್ಲ ಕೈ ಜೋಡಿಸನ ಮಾತ್ರ ಈ ಕ್ಷೇತ್ರ ಬುಳೆವು ಈ ಸಾನ್ನಿಧ್ಯ ಬುಳೆವು ಅಂಚಾದ ಮಾತಿರಡಲ ಎನ್ನ ಒಂಜಿ ಕಳಕಳಿದ ವಿನಂತಿ ದಾನೆ ಪಂಡೆಂಡ ಹಿರೇರು ತುಗೊಂದುಳ್ಳೇರ ಹಿರೇರ್ಡ ಕೇನೊಂದುಳ್ಳೇರ ಅಕಲ್ ಪೂರ ಬತ್ತದು ಮುಲ್ಪದ ಆ ತಾಯಿ ಮುಕಾಂಬಿಕನ ಆ ಸೇವೆನ ಮನ್ಪುನಂಚಿತ್ತನ ಭಾಗ್ಯ ಅಂಚನೆ ಸರ್ವಶಕ್ತಿಲ್ನ ಅಕಲ್ನೆಲ್ಲ ಸೇವೆ ಮನ್ಪುನಂಚಿತ್ತನ ಆ ಅವಕಾಶ ನಿಕ್ಲೆಗೆ ಒದಗಡಂದು ಬಂಡದು ಯಾನ ಈ ಮೂಲಕ ನಿಕ್ಲೆಡ ಮಾತೆರಡಲ ವಿನಂತಿ ಮಂತೊಂದುಲ್ಲೆ.